ಬರ್ತೈತೆ ಬುಡು ಮಾಡ್ತೈತೆ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಅಲ್ಲ ಸತ್ತೈನ ಸುಡ್ಗಾಡ್ಕ ಹೋಯ್ತಾರ ಬರ್ರ ಬಾಸ್ ನೋಡ್ರಿಪ್ಪ ನಾವಂತಿ ಪಕ್ಕಾ ಸ್ವಾಮಿಗಳಲ್ಲ ನಮಗ ಸಾಲ್ಗಾರ ಕಾಟ ಬಾಳ ಆಗೈತಿ ಅದ್ರ ಸಂಬಂಧ ಈ ಡ್ರೆಸ್ನ್ಯಾಗ ಅಡ್ಡಾಡಕತ್ತೀವಿ ಎಲ್ಲಾರು ಬರ್ತಾರು ಉದ್ದಕ್ಕ ದಿ ನಮಸ್ಕಾರ ಹಾಕಿ ಆಶೀರ್ವಾದ ತಗೊಂಡ್ ಹೊಂಟಾರ ನೋಡ್ರಿ ನಮಗ ದಿನಪತ್ರಿಕೆ ಒಯ್ಲಿ ಓದ್ಲಿಲ್ಲ ಅಂದ್ರ ದಿನಾನ ಓದಂಗ ಆಗುಲ್ಲ ಏನೈತಪ್ಪ ಇವತ್ತು ವಿಶೇಷ ಏನಾಗಿಪ್ಪ ಇದು ಏನಪ್ಪ ಇವತ್ತು ಬರೀ ಹೊಸಿ ಆಟದ ಮೈಮಾನ ಐತ್ ನೋಡಿ ಪೇಪರ್ನ್ಯಾಗ ಹೆಣ್ಣು ಗೊಂಬೆ ಬಾಯಿ ಕಿಸ್ತಾರೆ 0 ಇದ್ರಾಗ ಒಂಥರ ಬೇರೆ ಕೊಟ್ಟಾರಲ್ಲಪ್ಪ ಗಂಡು ಗೊಂಬೆ ಕಣ್ಣು ಕಿಸಿದ್ರ 3 ಅಂತ ಮತ್ತೊಂದು ನಂಬರ್ ಗಂಡು ಹೆಣ್ಣು ಎದುರ ಬದರ ಬಂದ್ರ ನಂಬರ್ 13 ಕಣ್ಣಿಗಿನ್ನಾರ ಕಾಂತವಿಲ್ಲೋ ನಿಮ್ಮ ಚೆನ್ನಾಗಿ ಏನಾರ ಬಟ್ಟೆ ಕಲ್ಲಮ್ಮನ ಎಮ್ಮೆ ಕೊಟ್ಟು ಪತ ಅಂದ್ರೆ ಸಗನಾಗಿನ ಹಾಕಿಕ್ಯಾವ ಕೊತ್ವಾಲಾಗ್ಯಲು ಮರಯ ಕೊತ್ವಾಲಾಗ್ಯಲ್ಲ ಭಕ್ತ ಹಾಗೆಲ್ಲ ಅಜ್ಜನವರಿಗೆ ಸಿಕ್ಕಾಗಿ ಮಾತನಾಡಬೇಡ ಸಗಣ ತಿಂದೋದಿ ಹುಷಾರಾಗಿರ ಯಾರು ಅನ್ನೋದು ನೋಡಿ ಮಾತಾಡಕ್ ಕಲ್ಕೋಲಿ ಮಗನ ಯಾರು ನೋಡಿ ಮಾತಾಡಕ್ ಕಲ್ಕೋ ಶಿವ 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 ಯಾರೂ ಸಾಧುಗಳು ತಪ್ಪಾಯ್ತು ಗುರುವೇ ನನ್ನನ್ನು ಕ್ಷಮಾ ಮಾಡಿ ಯಾರನ್ನೋ ಮಾಡಿ ಬೈದು ಬಿಟ್ಟೆ ನಿಮ್ಮ ಹೊಟ್ಟೆಗಟ್ಟು ಹಾಕೊಂಡು ನಾನು ಉಳಿಸ್ಕೊಂಬೇಡ್ರಿ ಅವನ ಸಿದ್ಧಂತಿ ಗುರ್ತಾ ಹಿಡಿದಿಲ್ಲ ಈ ಸಾಧು ವೇಸ್ನ್ಯಾಗ ಹಂಗಾರ ಎಲ್ಲಾರು ಸಾಲ್ಗಾರ ಕೈಯಿಂದ ಪಾರಾದೆ ಬಿಡ ಭಕ್ತ ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿದ್ದರಿಂದ ನಿನಗೆ ಕ್ಷಮಾದಾನ ಮಾಡಿದ್ದೇವೆ ಎತ್ಕೊಂಡ್ ಮ್ಯಾಲೆ ಇನ್ಯಾವ ಸಾಧು ಆಗಿದ್ದಾನಪ್ಪ ಕೈಯಾಗರ ಓಸಿ ಪೇಪರ್ ಹಿಡ್ದಾನ ಡ್ರೆಸ್ ನೋಡ್ರ ಬ್ಯಾರೇನ ಹಾಕ್ಯಾನ ಈ ಧ್ವನಿ ಮಾತ್ರ ನಾ ಎಲ್ಲೋ ಕೇಳ್ದಂಗ ಅನ್ಸಾಕತೈತಿ ಕೇಳಿರ್ತಿ ಕೇಳೋದೇನ್ ಮಾಡಿ ಈ ಮುಖ ಆಯ್ತಲ್ಲ ನನಗ ಗೊರ್ತ್ ಸಿಗ್ತಾ ಇಲ್ಲ ವಿಚಾರಿಸು ನೀ ಮಗ ಯಾರದಾನ ಅಂತೇಳಿ ಎಲ್ಲೋ ಭಕ್ತ ನಿನ್ನ ಮೇಲೆ ನಾವು ಸಂಪೂರ್ಣ ಕೃಪೆ ಮಾಡಿದ್ದೇವೆ ಆದ್ದರಿಂದ ಅಜ್ಜನವರ ಕಜ್ಜಾಯದ ವಜ್ಜ ಇಂದಿನಿಂದ ನೀನೇ ಹೊರಬೇಕಾಗುತ್ತದೆ ಸಿದ್ಧ ನೀನೇ ಬಾಪ್ಪರೇ ಮಗನ ಶಿವ್ಯಾ ನಾನು ಎಷ್ಟು ಅಂಜಿಸಿ ಬಿಟ್ಟಿದ್ದಿಲೇ ನೀನ ನಾನ ನಿಜವಾಗ್ಲೂ ಸ್ವಾಮಿನ ಅನ್ಕೊಂಡಿದ್ದೆ ಲೇ ಶಿವ್ಯಾ ಈ ಡ್ರೆಸ್ನೆಲ್ಲ ಎಲ್ಲಿ ಹೊಡ್ಕೊಂಡ್ ಬಂದಿಲೇಪಾ ಅಲ್ಲ ಇವನ ಗುರ್ತಾನ ಹಿಡ್ದಪ್ಪ ಇಂತ ಸಾಧು ವೇಷನಾಗರ ಲೇ ಇದರ ಸುದ್ದಿ ದ್ವಾರದೈತಿಲಿಪ್ಪ ಹೇಳಪ್ಪ ನಾ ಕೇಳ್ತಾನೆ ಮತ್ ನೀ ಕೇಳಂತ ಹೇಳ್ತಾನೆ ಕೇಳತಾನೆ ಮೊನ್ನೆ ಸವತ್ತಿಗೆ ಹೋಗಿ ಬರತಿದ್ನಪ್ಪ ಹೋಗಿದ್ದೆ ಬರ್ಬೇಕಾರ ನಮ್ ರಾಯಲ್ ಎಲ್ಪಿಡ 3 ದಾರಿ ಕತ್ರಿಗೆ ಬಂದ್ ಬಿಟ್ಬಿಡ್ತಪ್ಪ ಪಂಚರ್ ಆತು ಪೆಟ್ರೋಲ್ ಖಾಲಿ ಆತು ಅದು ಏನಾರ ಆಗಿರ್ಲಿ ಆ ವಿಷಯ ನಿನಗ್ ಬ್ಯಾಡಿಗ ಹೇಳ ನಾ ಕೇಳ್ತಾನೆ ಅಲ್ಲೇ ಇನ್ನೇನ್ ದುಡ್ಕೊಂತ ಬರೋ ಸರಿ ಅಂತ ಅಲ್ಲೇ ಸಲೀಮನ್ ಗ್ಯಾರೇಜ್ನಾಗ ಒಳಗ್ ಹಾಕಿ ಹೋಗಿ ಅಲ್ಲಿಂದ ಟಿಂಗ್ ಟಾಂಗ್ ಅಂತ ಕಳ್ಕೊಂಡ ಬರತ್ತಿದ್ನಿ ಇನ್ನು ಬರ್ಬೇಕಾದ್ರ ನಾವು ಈಟಿದ್ದಾಗ ದೆಬ್ಬಿ ನೋಡಿದಪ್ಪ ಹೊಳ್ಳಿ ಹೋಗ್ಯಾರಿಕ್ಕಿಲ್ಲ ಮಣ್ಣೆರ ದೊಡ್ಡ ಮಳಿ ಬಿದ್ದಿತ್ತ ಫುಲ್ ಹರಿಯಾಕತ್ತಿತ್ಲಿ ನೀರ ಮಳಿ ಬಿದ್ರ ಹೋಗಿ ಬರ್ಬೇಕಾರ ದೊಡ್ಡ ಸಾಂಗೊಳ್ಳಿ ಅವರು ಕಾಯಿ ವೇಷ ಎಲ್ಲ ಕಳೆದಿಟ್ಟ ಓಂ ಶಿವ ಶಿವ ಅನ್ನೋದು ಮುಣಿಗೇಳುದು ಶಿವ ಶಿವ ಅನ್ನೋದು ಮುಣಿಗೇಳುದು ಮಾಡತ್ತಿದ್ರ ನೀ ಏನ್ ಮಾಡಿದಿ ಆ ಟೈಮ್ದಾಗ ನಾನು ನೋಡಿ ಸಾಕಾಗಿ ಬರ್ಬೇಕಾದ್ರೆ ಅವ್ರ ಶಿವ ಶಿವ ಅಂತ ಮುಳುಗಿರ ಇತ್ತ ಹರ ಅಂತ ಹೊಡ್ಕೊಂಡ್ ಬಂದ್ಬಿಟ್ಟನ್ಲಿ ಬಾಳ ಚಲೋ ಕೆಲಸ ಈ ವೇಷದಾಗ ಯಾವ ಸ್ವಾಮಿ ತರ ಕಾಂತ ನೋಡಿ ಹೇಳತ್ತ ಒಂದಿಟ್ಟ ರೌಂಡ್ ಹಾಕಿ ಚೆಕ್ ಮಾಡಿ ಹೇಳ್ತಾನೆ ಚಂದ ನಮ್ಗೇನ ಚೆಕ್ ಮಾಡ ಯಾಕೆ ಮಾಡ್ತಾನೆ ಹಿಂದಕ್ಕೆ ಸರಿ ಆಟ ನಾನು ನೋಡೋಕ್ ರೌಂಡ್ ಹಾಕ್ಬೇಕು ಬೇಡ ನೋಡ ಯಾರು
ಅಲ್ಲಿ ಸೇಮ್ ಟು ಸೇಮ್ ಹಾ ದಿಟ್ಟು ಹಾ ನಮ್ಮ ಹೊಲ ಆ ಕಡೆ ಐತಿಲೆ ಹಾ. ಬನ್ನಿ ಕೊಡ್ದಾಗ ಈ ಕಡೆ ಒಂದು ಕೆಂಪನ್ ಗುದ್ದ ಐತಿ ಹಾ ಐತಲ್ಲ ಕೆಂಪನ್ ಗುದ್ದಿನ ಹಾ ಗಳಮ್ಮಟದ ಗೊದ್ಲ್ಯಾಪ ಸ್ವಾಮಿ ಹಂಗ ಕಾಂತಿ ನೋಡಿ ಲೇ 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 ಇನ್ನ ಅಜ್ಜಾರಿಗೆಲ್ಲ ಏಕೊತ್ತಂದ್ಲೆ ಮಾತಾಡಕ್ ಹೋಗ್ಬೇಡ ಈಗೆಲ್ಲ ದೊಡ್ಡ ಅಜ್ಜಾರ ಆಗ್ಬಿಟ್ಟೇವ್ ನಾವ ಮಧ್ಯಕ್ಕ ಕಪ್ಪತ್ ಗುಡ್ಡಕ್ ಹೋಗಿ 71 ವರ್ಷ ತಪ್ಲಾ ತಿನ್ ತಪಾಸ್ ಮಾಡರದೇವಿ ಬಾಪ್ಪರೇ ಮಗನ ಮತ್ತಾರ ಮಕ್ಕಕ್ಕ ಬೂದಿ ಬಳಿ ಪ್ಲಾನಪ್ಪ ಇದು ನೀವ್ಯಾವ ನಾವ್ಯಾರ ಮುಖಕ್ ಬೂದಿ ಬೆಳೆದೇವಿ ನೀ ಚಲೋ ಅಂತ್ಯಲ್ಲ ಮೊದ್ಲೇ ಮಕ್ಕ ನಂದಲ್ಲೇನು ಎದ್ದ ನಿನ್ನ ಉಪದೇಶ ಕೇಳಿ 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 ಮನ್ಯಾಗಿರೋ ಒಡವಿನೆಲ್ಲ ಓಸಿ ಚಟಕ್ ಬಲಿ ಕೊಟ್ಟೆ ಕೊಟ್ಟೆ ಎತ್ತ ಬೆತ್ತ ಜಮೀನು ಮಾರಿ ಅದೊಂದು ಮನಿ ಇತ್ತು ಅದನ್ನು ಸಹಿತ ಕಬ್ಜಾ ಒತ್ತಿ ಬರೆದು ಕೊಟ್ಟು ಬಿಟ್ಟೆ ಆದ್ರೂ ಸಹಿತ ಈ ಸಾಲ್ಗಾರ ಕಾಟ್ನ ತಪ್ಪಲಿಲ್ಲ ಎಜ್ಜ ಸಾಲ್ಗಾರ ಕಾಟ್ನ ತಪ್ಪಲಿಲ್ಲ ಈ ದಿನ ಈ ಸಾಲ್ಗಾರ ಕೈಯಾಗ ಸಿಕ್ಕ ನನ್ನ ಮರ್ಯಾದೆ ಅನ್ನೋದು ಏಟೆಟ್ಟು ಉಳಿಲಿಲ್ಲ ಯಪ್ಪ ಏಟೆಟ್ಟು ಉಳಿಲಿಲ್ಲ ಅಲ್ಲ ಅವೇಕಿ ಇದ್ರ ಚಟಕ್ ಬೈದಿ ಎಲ್ಲಾ ಮರ್ಯಾದಿನ ಮಾರ್ಕೊಂಡ ಬಿಟ್ಟಂಗ ಬಿಡ್ನಿ ಹಂಗಾರ ಮತ್ತ ಸಾಲ್ಗಾರ ಕೇಳಿದ್ರ ಅದಂಗ ಉಳಿತಿತ್ತು ಮರ್ಯಾದೆ ಉಳುದ್ ಏನ್ ಮಾಡ್ತತ್ತಲೇ ಸಿದ್ಧ ಉಳುದ್ ಏನ್ ಮಾಡ್ತತಿ ನಮಗೂ ಸಾಕಷ್ಟು ಜನ ಸಾಲ್ಗಾರ ಗಂಟು ಬಿದ್ದಿದ್ರಲಿಪ್ಪ ಬಡದ್ರು ಹೊಡದ್ರು ಕತ್ತಿ ಮ್ಯಾಲ ವಿರಾಜಮಾನ ಕುಂದಿರಿಸಿ ಮೆರವಣಿಗೆನೂ ತಿಕ್ಸಿದ್ರ ಅಷ್ಟ ಅಲ್ದ ನಡು ಊರಾಗ ನಿಂದಿರಿಸಿ ಮರ್ಯಾದೆನು ಚೀತು ಅಂತ ಉಗುದ್ರಲಿ ಆದ್ರೂ ನಿನ್ನಂಗ ಮಾತ್ರ ಕರೆಕ್ಟ್ ಮರ್ಯಾದೆ ಕಳ್ಕೊಂಡಿಲ್ಪ ಅದೇಂಗ್ ಕಳ್ಕೊಂತೀರಿನಪ್ಪ ನೀವು ಮರ್ಯಾದೆ ಅದಂಗ ಸಾಧ್ಯಲೇ ಶಿವ ಆ ಮರ್ಯಾದೆ ಅನ್ನೋ ವಸ್ತು ನಿನ್ನಂತೇಕ ಮೊದಲೇಕ ಇದ್ದಂಗಿಲ್ಲ ಅದಕ್ಕ ಹೋಗಿಲ್ಲ ಇದಕ್ಕೇನಂತೆ ಏನ ಬಿಡ್ಲಿಯಪ್ಪ ಇದ್ರು ಇರ್ಬೋದು ನಮಗಂತಿ ಅಷ್ಟ ತೀಕ್ಷ್ಣವಾಗಿ ವಿಚಾರ ಮಾಡಿಲ್ಲ ಮ್ಯಾಲಿರೋ ದ್ಯಾವ್ರಿಗೆ ಗುರ್ತಿರ್ಬೇಕು ಬಿಡೋದ ಹೋಲ್ ಬಿಡ್ಲಿ ಅದೆಲ್ಲ ವಿಚಾರ ಬಿಟ್ಟು ಬಿಡೋಣ ಬೇಡ ಮುಂದಕ್ಕ ನನ್ನ ವಿಚಾರ ಹೆಂಗ ಹೇಳ ಈ ಊರಾಗ ಈ ಸಾಲ್ಗಾರ ಕಾಟ್ ಅಂತಿ ಹೆಚ್ಚಾತ್ ನನಗ ಈ ಜನರ ಎದುರಿಗೆ ಈ ಸುಂದರವಾದ ಮುಖ ಐತಿ ತಿರ್ಗಾಡಂಗೈತಿ ಮುಂದಕ್ಕ ಏನ್ ಮಾಡ್ತೀಯ ಮಸಲತ್ತು ಸ್ವಲ್ಪ ಸಮಾಧಾನ ತಾಳ ಇದುವರೆಗೆ ನನ್ನ ನಂಬಿ ಯಾರು ಕೆಟ್ಟಿಲ್ಲ ನಿನ್ನ ಎಲ್ಲಾ ಕಷ್ಟನು ಪರಿಹಾರ ಮಾಡ್ತಾನೆ ಎಲ್ಲಾ ಕಷ್ಟನು ಪರಿಹಾರ ಮಾಡ್ತಾನೆ ನೀ ಮಾಡ್ತಿ ಅಂತ ಹೇಳೇ ಬಂದಲ್ಲಿ ನಾನ ಅದಕ್ಕ ಬಂದಿ ಮತ್ತ ಸ್ವಲ್ಪ ಸಮಾಧಾನ ತಾಳ್ತೇನಪ್ಪ ಚಿಂತೆ ಮಾಡಿ 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 ಗೋಡೆನಲ್ಲಿ ಆಗಿ ಮಗನ ಸರಿಗೆ ನೋಡಟ್ ವಿಚಾರ ಮಾಡ್ಕೋ ಅಲ್ಲಿ ಯಾರೋ ಓಡಿ ಬರತ್ತ ನೋಡ್ಲಿ ಅವ ಸಿದ್ಧ ಅಂಗಡಿ ಬಾಕಿ ಕೋಡ್ ಅಂದ್ರ ಮಂಕ ಬುದ್ಧಿ ಹೇಳ್ಸಿ ಬಾದ ಕೂತಿ ಆ ಮಗನ ಬಾ ದೊಡ್ಡ ಕೊಟ್ಟು ಹೋಗೋಣ ಅಯ್ಯೋ ಗುರುವೇ ನಿಮ್ಮ ಬಾಯಿಂದ ಹೊರಟ ಈ ಸದ್ಬೋಧಾಮೃತ ಕೇಳ್ಬೇಕಂದ್ರ ಈ ಅಂಗಡಿ ಶೆಟ್ರ್ ಹೇಳ್ದು ಹೋಯ್ತಾ ಇದ್ದಾರಲ್ರಿ ಗುರುವೇ ತಡ್ಕೊಲಿ ತಡ್ಕೋ ಅಲ್ಲಿ ಉದ್ರಿ ಮಾಲದ ಅನ್ನೇ ಇದಿ ಪಾಪ ಗುದ್ಲೆಪ್ ಸಾಂಬಳದ ಏನ್ ಮಾಡ್ಬೇಕ್ಲಿ ಮುಟ್ಟಾಳ ನಾ ಸುಮ್ನ ನಾ ದುಡ್ಡು ಬಿಸಾಕೋ ಬಾ ಅಯ್ಯೋ ಗುರುವೇ ನಿಮ್ಮ ಬಾಯಿಂದ ಹೊರಟ ಸದ್ಬೋಧಾಮೃತ ಕೇಳ್ಬೇಕಂದ್ರ ಗುರುವೇ ನನ್ನನ್ನು ಉಳಿಸಿಕೊಳ್ಳಿ ಭಕ್ತರೇ ಶಾಂತಿ ನೀವು ಹೇಗೆ ಗಲಾಟೆ ಮಾಡಿದಿರಿ ನಮ್ಮ ಏಕಾಗ್ರತೆಗೆ ಭಂಗ ಬರುತ್ತದೆ ನಡೆದ ವಿಷಯ ಏನೆನ್ನುವುದು ನೀವಿಬ್ಬರು ನಮಗೆ ಸವಿಸ್ತಾರವಾಗಿ ತಿಳಿಸಿದರೆ ನಿಮಗೊಂದು ಸೂಕ್ತ ಪರಿಹಾರವನ್ನು ಅನುಗ್ರಹಿಸಬಲ್ಲೆವು ಎಲ್ಲಿ ಪರಿಹಾರ ಸ್ವಾಮಿ ಈ ಮಗ ಕಡಿಮೆ ಪೈಕಿ ಅಲ್ಲ ಒಂದ ವಾರದಾಗ 2,000 ರೂಪಾಯಿ ಉದ್ರಿ ಮಾಲ್ ಹೋದಾನೆ ಮಗ ಒಂದ್ ವರ್ಷ ಆತ್ರಿ ಅಂಗಡಿ ಕಡೆನ ಬಂದಿಲ್ಲವ ಏನೇನಪ್ಪ ಅದು ಓದಿದ್ದು 500 ರೂಪಾಯಿದು ಸ್ನಾಕ್ಸ್ ಹೋದಾನ 500 ರೂಪಾಯಿದು ಗ್ಲಾಸ್ ಹೋದಾನ 1000 ರೂಪಾಯಿದು ಪೆಟ್ ಹೋದಾನ್ರಿ ಮಗ ಅಲ್ಲ ಇವನ ಇದಕ್ಕ ಮಾಡ್ಯಾನ ಎಲ್ಲ ಅದಕ್ಕ ಹೋಗ್ಯತ್ ನೋಡ ಅವ್ನ ಮರ್ಯಾದೆ ಎಲ್ಲೋ ಭಕ್ತ ಹಾಗೆಲ್ಲ ಕೊಟ್ಟವರು ದುಡ್ಡು ಮುಳುಗಿಸೋದು ಮಹಾಪಾಪದ ಕೆಲಸನಪ್ಪ ಮಾಡಬಾರದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಜ್ಞಾನ ಮಾರ್ಗ ಹಿಡಿದು ಸಾಗಬೇಕು ಅಷ್ಟ ಅಲ್ದ ಈ ಜನ್ಮದಾಗ ಯಾರ್ದಾರ ಹಣ ಮುಳುಗಿಸಿ ಹೋದಿವಿ ಅಂದ್ರ ಮಗನ ಮುಂದಿನ ಜನ್ಮದಾಗ ನಾಯಾಗ ಹುಟ್ಟಿ ಅವ್ರ ಋಣ ತೀರ್ಸ್ಬೇಕಾಕತ್ತೆ
ಅಷ್ಟ ಅಲ್ದ ಪರ ಹಿತಾರ್ಥೆ ಇಡೋ ಶರೀರಂ ಎಂಬಂತೆ ನಿನಗ ಶ್ರೀಮಂತರು ಆಪತ್ಕಾಲದಲ್ಲಿ ಕೊಟ್ಟ ಹಣವನ್ನು ಮರಳಿ ಕೊಟ್ಟು ಅವರಿಂದ ಋಣಮುಕ್ತನಾಗ್ಬೇಕ್ಲೆ ಋಣಮುಕ್ತನಾಗ್ಬೇಕ. ಈ ಮಗ ದೊಡ್ಡ ವೇದಾಂತಿ ಆಗ್ಬಿಟ್ಟಾನ್ರಿಪ್ಪ. ಸರಿ ರೀ, ಈ ಮಗ ಹಂಗ ಮಾಡಾವೇನ್ರಿ ಲುಚ್ಚ? ನಮ್ಮ ದೊಡ್ಡ ಸಣ್ಣಗ ಮುಣಗಿಸ್ಬೇಕಂತ ಮಾಡ್ಯಾನ್ರಿ ಮಗ. ಶಾಂತಂ ಪಾಪಂ ಶಾಂತಂ ಪಾಪಂ. ಭಕ್ತ, ನೀವು ತುಂಬಾ ತಿಳಿದುಕೊಂಡಿದ್ದೀರಾ. ಈ ಸಿದ್ದಪ್ಪನು ನಮ್ಮ ಸದ್ಭೋಗಾಮೃತವನ್ನು ಕೇಳಿದ್ದಾಗಿನಿಂದ ತನ್ನ ದುರ್ಗುಣಗಳನ್ನೆಲ್ಲ ಬಿಟ್ಟು ಬಿಟ್ಟಿದ್ದಾನೆ. ತನ್ನ ಇದ್ದ ಆಸ್ತಿಯನ್ನೆಲ್ಲ ಮಾರಿ ಎಲ್ಲರಿಂದ ಋಣಮುಕ್ತನಾಗಬೇಕೆಂದು ಬಯಸಿದ್ದಾನೆ. ಅಷ್ಟ ಅಲ್ದರೆ ನಮ್ಮ ಶಿಷ್ಯತ್ವವನ್ನು ವಹಿಸಿ ಈ ಸಮಾಜದಲ್ಲಿ ಸದ್ಗುಣಿಯಾಗಿ ಬಾಳುತ್ತೇನೆಂದ ಈಗ ನಿಮ್ಗೆ ವಾಗ್ದಾನ ಮಾಡ್ಯಾನ. ಅದರ ಸಂಬಂಧ 3 ದಿನಗಳ ಕಾಲ ಅವಕಾಶ ಕೊಡ್ರಲ್ಲ. ಇವನ್ ಮ್ಯಾಲ ನಮ್ಗೆ ನಂಬಿಕೆನ ಇಲ್ಲ ಬಿಡ್ರಿಪ್ಪ. ಭಕ್ತ, ಹಾಗೆಲ್ಲ ಅವಿಶ್ವಾಸ ತಿಳಿಬಾರ್ದಪ್ಪ. ಮನುಷ್ಯ ಎಷ್ಟೇ ಪಾಪ ಮಾಡಿದ್ರು ಅದಕ್ಕೊಂದು ಪಶ್ಚಾತ್ತಾಪ ಅನ್ನೋದು ಇದ್ದೇ ಇದೆ. ಅದಕ್ಕಾಗಿ ಅವ ಮಾಡಿದ ಪಾಪದ ಬಗ್ಗೆ ಒಂದು ಸಲ ಮನವರಿಕೆ ಮಾಡ್ಕೊಂಡ ಕಣ್ಣೀರ್ ಸುರಿಸ್ಬಿಟ್ಟಪ್ಪ ಅಂದ್ರ ಅವನ ಪಾಪಗಳು ಇಷ್ಟು ನಾಶವಾಗಿ ಹೋಗ್ತಾವ. ಅವನ ಮುಖವನ್ನಾದ್ರೂ ಅವನ ಮುಖ ನೋಡ್ಲಿಕ್ಕೂ ಅಷ್ಟ ಆತ. ನಮ್ಮ ಮುಖವನ್ನಾದ್ರೂ ನೋಡಿ ಅವ್ನ 3 ದಿನಗಳ ಕಾಲ ಅವಕಾಶ ಕೊಡ್ರಿ. ಅವ ಅಷ್ಟರ ಒಳಗಾಗಿ ಏನ್ರ ಕೊಡದೆ ಹೋದ್ರೆ ನಾವ ಖುದ್ದು ಬಂದ ನೀವು ಬಡ್ಡಿ ಸಮೇತವಾಗಿ ನಿಮ್ಮ ಹಣ ತಲುಪಿಸೋಕೆ ಶೆಟ್ರ. ಸರ್ ಕೊಡ್ತಾರ ನಿಮ್ ಕೈಯಾಗ ಹಿಡ್ಕೊಂಡು ಹೋಗುವಂತ್ರಿ. ಸರ್ರಿ, ಈ ಮಗ ಒಂದ್ ವೇಳೆ 3 ದಿನ ಅವಕಾಶ ಕೊಡ್ತಾನ. ಒಂದ್ ವೇಳೆ ಏನ್ರ ಆ ಮಗ ಕೊಡ್ಲಿಲ್ಲ ಅಂದ್ರ ಭಕ್ತ, ಒಂದು ವೇಳೆ ಈ ಪಾಪಿ ದುಡ್ಡನ್ನು ಕೊಡದೆ ಹೋದರೆ ಮುಂದಿನ ಜಲದ ಮರದಲ್ಲಿ ಕರಿಕೆಯಾಗಿ ಹುಟ್ಟಲಿ. ತಥಾಸ್ತು, ನಿನ್ನ ಮುಂದೆ ಶಾಪ ಕೊಡ ನೋಡಿ. ಹುಟ್ರಿ ಆ ಮಗ ಕರಿಕೆಗೆ ಹುಟ್ಲಿ. ನೀನು ಬಿಡಬಾಡಪ್ಪ. ಅವ್ ಕರಿಕೆಯಾಗಿ ಹುಟ್ಟಿರ ನೀ ಕಟ್ಟಿಯಾಗಿ ಹುಟ್ಟಿ ಅದನ್ನ ಮೈದ್ ಬಿಡ. ಗುರು, ಏನ್ ಮಾತಾಡ್ತಾ ಇದೀರಾ? ದುಡ್ಡು ಕೊಟ್ಟಿದ್ದಕ್ಕೆ ನಾವು ಕಟ್ಟಿಯಾಗಿ ಹುಟ್ಟಬೇಕಾ? ಹೌದಪ್ಪ. ಮತ್ತ ಋಣ ಪರಿಹಾರ ಆಗ್ಬೇಕಂದ್ರ ಕತ್ತಿ ಆದ್ರೂ ಆಗ್ಬೇಕು, ಮೇಲಾಗ ನಾಯಿ ಆದ್ರೂ ಆಗ್ಬೇಕ. ನಿನಗ ಯಾಕೆ ಚಿಂತೆ ಮಾಡ್ತಿ? ಮೇಲಾಗಿ ಜನ್ಮದ ಪರಿಜ್ಞಾನ ಇರೋದಿಲ್ಲ. ನೀನು ಹೊರಡ. ಸರಿ ಬುದ್ಧಿ ಹೊರತಾನ. ನಮಸ್ಕಾರ ರೀ. ಹೋಗಿ ಬಾ ಭಕ್ತ, ಶಿವ ನಿನಗೆ ಒಳ್ಳೇದು ಮಾಡಲಿ. ಹೋಗ್ಲೇ ಮಗನ ಹೋಗ. ಇನ್ನು ಮುಂದೆ ನಿನ್ನ ಕೈಯಾಗ ನಾವ್ಯಾಕೆ ಸಿಗುತ್ತೆ ಹೋಗ. ಉಳಿಸಿ ನಿಲ್ಲಲೇ ಸಿದ್ಧ. ಮತ್ತ ಅಣ್ಣಪ್ಪ ಅಪ್ಪಾರ ಹೇಳೋಲೆ. ನೀನು ತೇಲಿ ಎಲ್ಲಿಂದ ಬಂದದ್ದು ಮಾರಾಯ ಇದ ದೂರಿಂದ ಅಂತದ ಇದ. ಹಂಗಲ್ಲೇ ಸಿದ್ಧ. ಮನುಷ್ಯ ಆಗಿ ಹುಟ್ಟಿದ ಮ್ಯಾಲ ಯಾವ ಹೊತ್ತಿಗೆ ಏನಾಗ್ಬೇಕು ಆಗಲೇಬೇಕು ಮಗನ. ಆಗ್ಲಿಲ್ಲ ಅಂದ್ರ ಈ ಪ್ರಪಂಚನ ನಡಿಯಾಗಿಲ್ಲಲಿ. ಇದೆಲ್ಲ ನಾವು ಹಾಕೊಂಡ್ ಬಂದಿಲ್ಲ. ಯಾಕೆ ದೆಬ್ಬೆ ಹೊಡ್ಕೊಂಡ್ ಕಾವಿ ವೇಷ. ಹಂಗ ವೇಷಗಾರ ದುನಿಯಾ ಐತಿ. ವೇಷಗಾರ ಮಜ್ಜೆ ಮಾಡ್ರಿ ಬಿಡ್ತಾನೆ ಅಂತ ಮಾಡಿ ನಾ ಮಗನ. ಹಾಲು ಮೊಸರು ಬೆಣ್ಣೆ ದುಡ್ಡು ಕೊಡು ಅಂದ್ರ ಇಂದು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತಿ. ಸಣ್ಣಗ ಕಡಿತೈತಿ ನ ಮಗನ. ಮುಖ ತಪ್ಪಿಸ್ಬಾರ್ದು ನಿಂತಿ. ಎಲ್ಲಂತ ಹುಡುಕಾಡುದು ನಿನ್ನ ಕಡಿತೈತ್ರಿಪ್ಪ, ಕಡಿತೈತಿ. ಕೆಲಸ ಕೆಟ್ಟಪ್ಪ ಇವಂದು. ನಾವೇನು ಬೋರ್ಡ್ ಉಲ್ಟಾ ಹೊಳಿಸ್ಲಿ ಅಂತ ಬಿಡೋಣ. ತಡ್ರಿಪ್ಪ, ಯಾಕೆ ಗಲಾಟೆ ಮಾಡ್ತೀರಿ? ನಿಮ್ ಹಣ ಕೊಡಿಸ್ಬೇಕಂತ ಇಲ್ಲಿ ಸಾವ್ಕಾರ ಹತ್ರ ಬಂದೇವಿ. ಸ್ವಲ್ಪ ಸುಮ್ನಿರ್ರಿ. ಹಾಗೆಲ್ಲ ಗಲಾಟೆ ಮಾಡ್ಬೇಡ್ರಿ ದೊಡ್ಡವ್ರ ಎದುರಿಗೆ. ನಮಸ್ಕಾರ ರೀಪ್ಪ. ಶಿವಪ್ಪ ಸೌಕಾರ, ಸಿದ್ದಪ್ಪ ಸೌಕಾರ. ಯಾರು ನೀನು? ನಾವು ದೊಡ್ಡ ಸಡಗ್ರಪ್ಪ. ನಾನಲ್ಲ ರೀ ನಿಮ್ ಶಿವೆ. ಏನಾಗಬೇಕಾಗಿತ್ತು? ಈ ಗೌಳರ್ ಹನುಮಪ್ಪ ಒಂದು 1500 ರೂಪಾಯಿ ಕೊಡೋದಿತ್ತು ಕೊಟ್ ಬಿಡ್ರಿ. ಯಾತ್ರದಪ್ಪ ಅದು? ಅಲ್ಲ ನಾವ್ರಿ, ನಾವು ಅವ್ರ ತಾಲೀಮ್ ಮಾಡ್ಬೇಕಂತ ಇವ್ರ ಕಡೆ ಹಾಲು ಮೊಸರು ಬೆಣ್ಣೆ ತೊಗೊಂಬಂದ್ ತಿಂದಿದ್ವಿ. ರೊಕ್ಕ ಕಿಸೆದಾಗ ಇಟ್ಕೊಂಡ ಎಲ್ಲಾ ಕಡೆ ಹುಡ್ಕಿದ್ವಿ ಇವ್ರನ್ನ. ಇವ್ರ ಊರಾಗಿದ್ದಿರ್ಕಿಲ್ಲ. ಈಗಾರ ನಮ್ ಕಡೆ 1 ರೂಪಾಯಿ ಇಲ್ಲ. ಕೊಟ್ಟ ಹೋಗಂದ್ ನಿಂತ್ ಬಿಟ್ಟಾರ್ರಿ.
ಕೊಡ್ತೀನ್ಲೇ ಶಿವ್ಯಾ ಕೊಡ್ತಿದ್ದೆ ಕೊಡ್ತಿದ್ದಾಡಿ ನಿನಗೊಂದು 1500 ರೂಪಾಯಿ ಕೊಟ್ರ ನಾನು ಶ್ರೀಮಂತಿಕೆ ಏನು ಕಡಿಮೆ ಆಗೋದಲ್ಲ ನಿಜ ಸ್ಯಾಟ್ರ ಆದ್ರೆ ಏನ್ ಮಾಡೋದು ಈ ಕಿಸೆದಾಗ ಇದೊಂದು 2000 ರೂಪಾಯಿ ಚೆಕ್ ಒಂದೈತೆ ನೋಡ್ರಿ ಎಲ್ಲೇ ಬ್ಯಾಂಕಿಗೆ ಉಗುರುಗಳ ಬ್ಯಾಂಕಿಗೆ ಹೋಗಿ ಕ್ಯಾಶ್ ಮಾಡಿಸ್ಕೊಂಬಂದು ಕೊಡ್ತಾನಂತ ಹೇಳಿ ಕಳಿಸ್ಲಿ ಅವಂಗ ಚೇಚೆ ಸಾವ್ಕಾರ ನನ್ನ ಮಾತಂತಿ ನಂಬುದಿಲ್ಲ ಅವ್ರ ನೀವ ಒಂದ್ ಮಾತು ಹೇಳ್ಬಿಡ್ರಿ ಅವಂಗ ಅಡ್ಡ ಪೀಡಪ್ಪ ನೀನು ತೀರಾ ಅಷ್ಟು ಈ ಮನುಷ್ಯರ ಮ್ಯಾಗ ವಿಶ್ವಾಸ ಬೇಡ ನಿನ್ನಂಗಾದ್ರೆ ನಾವು ಊರಾಗ 10 ಲಕ್ಷ ಗಂಟ್ಲೆ ವ್ಯವಹಾರ ಮಾಡಕ್ಕಿಲ್ಲ ಇನ್ನೊಂದು ತಾಸು ಬಿಟ್ಟ ಬಂದ್ ಕೊಡ್ತಾನೆ ಅಂತ ಹೇಳಿ ಕಳ್ಸಲೇ ಅವಂಗ ಚೇಚೆ ನೀವ್ ಹೇಳ್ದಂಗ ದೊಡ್ಡ ಪೀಡಾನ ಅದನ್ರಿ ಅವ ಒಟ್ಟ ಎದಕ್ ಬಂದ ತಂದ್ರು ಬಿಡುವಲ್ಲ ನೀವ ಒಂದ್ ಮಾತು ಹೇಳ್ಬಿಡ್ರಿ ಅವಂಗ ಕಳ್ಸಲೇ ಅವ್ನು ಹೇಳ್ತಾನೆ ಏನಪ್ಪ ನನ್ನ ಹೆಸರು ಹನುಮಂತಪ್ಪೇನ ನೋಡ್ರಿ ಸೌಕರ್ಯ ಗೋಳ್ಯಾರ ಹನುಮಪ್ಪ ಅಂತಾರ್ರಿ ನನಗೆ ಹಂಗಾದ್ರ ನೀ ಹಿಂಗ್ ಮಾಡೋ ಒಂದು ಕೆಲಸ ಇನ್ನೊಂದು ತಾಸು ಮನಿಗೆ ಹೋಗಿ ಮಕ್ಕೊಂದು ಎದ್ದು ಬಾ ನಾ ರೊಕ್ಕ ಕೊಡ್ತಾನೆ ಏನ್ ಮಾಡೋದು ಮತ್ತೇನ್ ಮಾಡೋತಿ ಈ ಶಿವ ಮಾಡಿದ ಕರ್ಮಕ್ಕ ನಾನ ಕೊಟ್ಟು ಕಳಿಸ್ತೀನಿ ಹೋಗ್ಪಾನಿ ಚೇ ನಮ್ಮವ್ರ ಮನೇನ ನಾವ್ ನೋಡಿಲ್ರಿ ನಿಮ್ ಮನೆಯಲ್ಲಿ ನೋಡ್ಬೇಕ್ರಿ ಸೌಕರ ಎಲ್ಲ ಇವನ ಹೋಗಿ ಹೋಗಿ ನನ್ನ ಮನೆ ನೋಡಿಲ್ಲ ನೀನ ಈ ಚುಕ್ಕುಂಬಿ ಊರಾಗ ವಿಚಿತ್ರ ಸಿದ್ದಪ್ಪ ಅಡ್ಕಿ ಪೇಟೆ ಗುಳಿಗಿ ಸಿದ್ದಪ್ಪ ಸಾವುಕಾರ ಮನಿ ಅಂತ ಕೇಳಿದ್ರ ಯಾರಾದ್ರೂ ಕರ್ಕೊಂಬಂದ್ ತೋರಿಸ್ತಾರಲೇ ನಿನಗ ನೀವ ಊರಾಗರ ಅದಿರಲ್ಲ ಹಾಫ್ ಚಡ್ಡಿ ಅರ್ಜುನ್ ಅಂದ್ರ ಎಲ್ಲಾರ್ಗಿ ಗುರ್ತೈತಿ ಒಂದಿಟ್ಟ ವಿಚಾರ ಮಾಡ್ರಿ ಅವ್ರೀ ಅವ್ರ ಹೋಗ್ಬಿಡ್ಲಿ ಆ ಬಾಕಡೆ ಕೃಷ್ಣಪ್ಪ ಅವ್ರ ಮನೆಯಾರ ನೋಡ್ರಿ ಇಲ್ವಾ ಓ ತೋ ಅದನ್ನ ನೋಡಿಲ್ರಿ ಅದಾರಿಪ್ಪ ವೈಕೋಳಪ್ಪನವ್ರ ಮನೆ ಪಕ್ಕದಲ್ಲಿ ಐತಲ್ರಿ RCC ಬಿಲ್ಡಿಂಗ್ RCC ಬಿಲ್ಡಿಂಗ್ ಪಕ್ಕದಲ್ಲಿ ಒಂದು ಸಣ್ಣ ಟೆಂಗೇರಿ ಚಪ್ರ ಐತ್ ನೋಡ್ರಿ ಅದ ಮನೆ ರೀ ಅವ್ರದ ಅವ್ರ ಮನಿ ಬಾಜುನ ನಮ್ಮ ಮನೆ ನಂಬರ್ 450 ನೋಡಪ್ಪ ಚೌರಾಸ್ ಬೀಸ್ ನಮ್ಮ ಮನೆ ಎದುರಿಗೆ ಒಂದು ದೊಡ್ಡದ ಹಾಳು ಬಾವಿ ಐತೆ ಹೋಗಿ ಹಾರ್ಕೊಂಡ್ಬಿಡ್ರಿ ಕೊಡ್ತಾರ ನಿಮ್ಮ ನೋಡಪ್ಪ ಹನುಮಂತಪ್ಪ ನಾ ಒಂದು ವೇಳೆ ಮನ್ಯಾಗ ಇರ್ಲಿಕ್ಕಂದ್ರ ನನ್ನ ಏನ್ ತಿರ್ತಾಳ ಆಕಿ ಕೈಯಾಗ ರೊಕ್ಕ ಕೊಟ್ಟು ಹೋಗಿರ್ತೇನೆ ಬಂದ ಮರ್ಯಾದೆ ಇಸ್ಕೊಂಡ್ ಹೋಗ ಏನ್ಪ ನೋಡ್ರಿ ಅಲ್ಲ ಇವ್ ನೋಡ್ರಿ ಬಟ ಬೈ ಜಂಟ್ಲ್ಮ್ಯಾನ್ ಅದ ನಮಗ ಇವಂಗ್ಯಾ ಏಂತಿ ಇವಂಗ್ಯಾ ಮಕ್ಕಳು ಮರಯ ಹೆಂಡತಿ ಕೈಯಾಗ ಕೊಡ್ತಾನಂತ ಇಸ್ಕೊಂಡ್ ಹೋಗ್ ಆತಾಡ್ರಿ ಕೊಡ್ತಾರ ಹೋಗ್ರಿ ನೀವು ಏನೇ ಆಗ್ಲಿ ಸೌಕರ್ಯ ನೀವು ಬೇಗನೆ ಬಂದ್ಬಿಡ್ರಿ ಸೌಕರ್ಯ ಬರ್ತಾರ ನಡ್ದಾರ ನಡಿ ಮರ ನೀನ್ ಬ್ಯಾನ್ ಇಂದ ಬಂದ ಬಿಡ್ತ ನಡ್ದಾರ ನಡಿ ನೀನ ಧ್ವನಿ ಕೇಳ್ದಂಗ ಆಗೈತಿ ಕೇಳ್ಬೋದು ನಡಿ ನೀನು ನಡ್ರಿಪ್ಪ ನಡ್ರಿ ನಿಮಗ ಬರ್ತಾರ ಅವ್ರ ಮನಿನೂ ಸಿಕ್ಕಂಗಾತು ನಿಮ್ಗೆ ಹಣನ ಕೊಟ್ಟಂಗಾತ ಹೋಗ್ಬರ್ರಿ ನೀವಣ್ಣ ಸಿದ್ಧ ಇನ್ನು ನಾವು ಈ ಊರಾಗ ಎದ್ರ ದೊಡ್ಡ ಸಮಸ್ಯೆ ಆಗತ್ ನೋಡ್ಲಿ ಮೊದ್ಲೇಕ ಊರ್ ತುಂಬಾ ಸಾಲ ಅಂತಿ ಮಾಡೇವಿ ಇನ್ನ ಬಡ್ಡಿ ಕಲರ್ ಕಾಟ್ ಅಂತಿ ಬಾಳ ಆಗೈತ್ ನಮಗ ಸುಮ್ಮನೆ ಯಾವ್ದಾರ ಒಂದ್ ಸಿಟಿ ನೋಡ್ಕೊಂಡ್ಬಿಡು ನಡಿ ನಿಂದು ಅದ ಪರಿಸ್ಥಿತಿ ಆಗೈತೆ ಆ? ಹಂಗಾದ್ರ ಅಲ್ಲಿಗೆ ಹೋದ್ರ ನಮ್ಮ ಉಪಜೀವನಕ್ಕೆ ಹೆಂಗೋ ಮರಯ ಇವ್ಯಾವ ಯಾಕೆ ವಿಚಾರ ಮಾಡ್ತಿ ಹೆಂಗಾರು ಹೊಡ್ಕೊಂಡ್ ಬಂದಿದ್ದು ಸಾಧು ವೇಷ ಅದಾವ ಒಂದ್ ಯಾವ್ದಾರ ಹಾಳು ಬಿದ್ದು ಮಠ ನೋಡೋಣ ಅದಕ್ಕ ಸುಣ್ಣ ಬಣ್ಣ ಹಚ್ಚಿ ಮಣ್ಗಂಡ್ ಒಗಾತ್ ಮಾಡೋಣ ನಿನಗ ಸಾಧು ವೇಷ ಅದಾವ ನನಗ ಅವನು ಮಾಡೋನ್ ನಿಂದ್ರಲೆ ಸುಣ್ಣ ಬಣ್ಣ ಹಚ್ಚಿ ಒಗಾತ್ ಮಾಡಿ ಮಾಡೋನ್ ದೊಡ್ಡ ಹೆಸರ್ಗತೆ ನಾ ಕುಂದಿರ್ತಾನೆ ಕುಂದರ್. ನೀನು ಹೋಗೋತ್ ಮುಂದೆ ಎಲ್ಲಂ ಗುಡ್ದಾಗಾರ ಜೋಗಳ ಬಾಯಾಗಾರ ನಿನಗೂ ಒಂದ್ ಜೋಡ್ ಹೊಡ್ಕೊಂಡ್ ಹೋಗ್ಬಿಡು ನಾವು ಡ್ರೆಸ್ ಹೊಡ್ಕೊಂಡ್ ಹೋಗಿ ನಾವ್ ದೊಡ್ಡ ಹೆಜ್ಜಾರಕ್ಕೇವೆ ನಮ್ ಪಟ್ಟ ಶಿಷ್ಯ ಆಗಿ ಊರಾಗ ಅಡ್ಡಾಡಿ ಹೆಂಗಾರು ಒಂದ್ ನನ್ಮನಿ ಜನ ಇರ್ತತಿ ಅವ್ರನ್ನ ಕರ್ಕೊಂಬಂದ್ ನನ್ನ ಅಂತಲ್ಲಿ ಬಿಟ್ಟು ಬಿಡ ಮುಂದಿನ ಹೇಳಕ್ಲೆ ಚಿಂತೆ ನಿನಗ ನಡೆಯಿಂದ ಹೋಗೋಣ ಅಡೇ ನಾ ಒಂದ್ ವಿಷಯ ಹೇಳ್ತಾನೆ ಹಾ ಹೇಳ ನೀ ಹೇಳ್ದಂಗ ನಾ ಕೇಳ್ತಾನೆ ಹಾ ಮತ್ ಕೇಳಬೇಕ ಊರಾಗ ಪ್ರಚಾರ ಪತ್ರಿಕೆ ಹಚ್ತಾನೆ ಅಂತ ಆದ್ರ ಹೆಂಗ್ ಗೊತ್ತನ ಹಾ ಮುದುಕ್ಯಾರಿಗೂ ಕೊಡ್ತಾನೆ ಹಾ ಕೊಡ ಅಂಟಿಗಳಿಗೂ ಕೊಡ್ತಾನೆ ಹಾ ಹುಡುಗಿಯಾರಿಗೂ ಅದನ್ನು ಬಿಡಬೇಡ ಅದನ್ನು ಕೊಡು ಮೊದ್ಲೇಕ ಕೊಡ್ತಾನೆ ಹಾ ಆದ್ರ ಒಂದ್ ಇದ್ರಾಗ ಚೇಂಜ್ ಹೆಂಗ ಹೆಂಗಂದ್ರ ಮುದುಕ್ಯಾರು ಹುಡುಗಿಯ ಅಂಟಿಗಳು ನಿನಗ ಹುಡುಗ್ಯಾರ ನನಗ ಅದಾರ ಯಾರಿಲ್ಲ ಇದ್ರಾಗ ನೀನ ಮತ್ ನಾ ಹೇಳ್ದಂಗ ನೀ ಕೇಳ್ತು ನೀ ಹೇಳ್ದಂಗ ನಾ ಕೇಳ್ಬೇಕು ಪತ್ರಿಕೆ ಅಂತ ಹೋಗವ ಯಾವ್ಲೆ ಏ ನೀನ ಹೋಗಲಿ ಮತ್ ನಾನ ಹೋಗವಲ್ಲ
ಯಾರೋ ಒಣ್ಣೆವು ನಿನಗ ಎಲ್ಲ ಮೂರನೇದ್ ನಮಗ ಮೂರನೇತ ನನಗ ಇರ್ ನಡೆ ಮೊದ್ಲಕ್ ಸುಣ್ಣ ಬಣ್ಣ ರಚುನ ಆಮೇಲೆ ಮುಂದಿನ ವಿಚಾರ ಮಾಡುವಂತೆ ನಡೆ ಓಂ ಹರ ಓಂ ಶಿವ 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 ಅಯ್ಯೋ ಆಗ್ಲೇ ಆಫೀಸಿಗೆ ಹೊರಟ್ಬಿಟ್ರ ಏನ್ರಿ ನೀವು ಊಟ ಮಾಡಿ ತಾಂಬೂಲ ಹಾಕೋದಕ್ಕೂ ಸ್ವಲ್ಪ ಪುರುಷತ್ತಿಲ್ವಲ್ರಿ ನಿಮಗೆ ಈ ರೀತಿ ನೀವು ಪರಿಶ್ರಮ ಪಟ್ರೆ ಈ ನಿಮ್ಮ ಪ್ರಕೃತಿ ಸರಿಯಾಗಿ ಉಳಿದಕ್ಕೆ ಅದು ಹೇಗೆ ಸಾಧ್ಯ? ಛಾಯ ಕೇವಲ ಪ್ರಕೃತಿ ಕಡೆ ಲಕ್ಷ ಕೊಡ್ತಾ ಹೋದ್ರಿ ಆಫೀಸಿನ ಕೆಲಸ ಮುಗಿಸೋರು ಯಾರು ನೋಡು. ಇಂದು ತಿಂಗಳ ಕೊನೆಯ ದಿನ ಎಲ್ಲ ರಿಜಿಸ್ಟರ್ಗಳನ್ನು ಸರಿಪಡಿಸಿ ನೌಕರಿದಾರಿಗೆ ಪಗಾರ ಬಿಲ್ ತಯಾರಿಸಬೇಕು. ಇಷ್ಟೆಲ್ಲ ಕೆಲಸ ಇರುವಾಗ ಅರ್ಧ ಗಂಟೆ ಕಾಲ ಮುಂಚಿತವಾಗಿ ಆಫೀಸ್ಗೆ ಹೋದ್ರೆ ನನಗೆ ಒಳ್ಳೇದಲ್ವೇನೆ? ಆಫೀಸು 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 ಯಾವಾಗ ನೋಡಿದ್ರು ಈ ನಿಮ್ಮ ಆಫೀಸಿನ ಕೆಲಸದ ಬರದಲ್ಲಿ ಮಾಡಿಕೊಂಡ ಹೆಂಡತಿ ಯೋಗಕ್ಷೇಮದ ಲಕ್ಷ್ಯ ಆದ್ರೂ ಉಳಿದಿದೆಯೇನ್ರಿ ನಿಮಗೆ? ಯಾಕೆ ಛಾಯ ಇಷ್ಟೊಂದು ಆವೇಶ? ನಿನ್ನ ವ್ಯಕ್ತಿತ್ವಕ್ಕೆ ಯಾತದ್ರಾದ್ರೂ ಕೊರತೆ ಆಯ್ತಾ? ಆಗದೆ ಮತ್ತಿನ್ನೇನು? ಅಲ್ಲರಿ ನಾವಿಬ್ರು ಮದುವೆಯಾಗಿ ಎಷ್ಟು ತಿಂಗಳಾಯ್ತು ಹೇಳಿ ನೋಡೋಣ. 6 ತಿಂಗಳಾಯ್ತು. ಏಕೆ? ಅದೇ ಮತ್ತೆ ಈ 6 ತಿಂಗಳಲ್ಲಿ ನನ್ನನ್ನು ಎಷ್ಟು ಸಾರಿ ನೀವು ಪಿಕ್ಚರ್ ಕರ್ಕೊಂಡು ಹೋಗಿದ್ದೀರಾ? ಒಂದು 4-5 ಸಲ ಕರ್ಕೊಂಡು ಹೋಗಿದ್ದೇನೆ. ಸಾಕಲ್ವಾ? 4 ಸಲ ಸಾಕಾನೆ? ಏನ್ರಿ ನೀವು ನಾನೊಬ್ಳೆ ಈ ಮನೇಲಿ ಹೇಗ್ರಿ ಕಾಲ ಕಳಿಬೇಕು? ಇಲ್ಲಿ ನೋಡ್ರಿ, ಈ ಮನೇಲಿ ಕೆಲಸ ಮಾಡಿ 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 ನಿಮ್ ಜೊತೆ ಕೂತ್ಕೊಂಡು ಸಲ್ಲಪ್ಪದ 4 ಮಾತು ಮಾತಾಡೋಕ್ಕೂ ಪುರ್ಸೋತಿಲ್ಲ. ಈ ಮನೇಲಿ ಜೀವನ ಮಾಡೋಕೆ ನಂಗೆ ತ್ರಾಸ ಆಗತ್ರಿ. ಸ್ವಲ್ಪ ವಿಚಾರ ಮಾಡ್ರಿ. ಈಗ ನಮ್ಮ ಬಾಯಿ ಸಾಗರ ವರ್ಕ್ಶಾಪ್ನಿ ಸರಿ ಅರ್ಥವಾಯ್ತು. ಈ ದಿನ ಆಫೀಸಿಂದ ಬೇಗ ಬಂದು ನೀ ಹೇಳಿದ ಪಿಕ್ಚರಿಗೆ ಕರ್ಕೊಂಡು ಹೋಗುತ್ತೇನೆ, ಆಯ್ತಾ? ನಿಜವಾಗ್ಲೂ? ಎಸ್ ಮೈ ಡಾರ್ಲಿಂಗ್. ಮೈ ಡಾರ್ಲಿಂಗ್. ನಾವುಲಿದೆನು ಶೃಂಗಾರ ದೇವತೆಗೆ, ನಾವುಲಿದೆನು ಶೃಂಗಾರ ದೇವತೆಗೆ, ಮೈ ಮರೆತೆನು ಮೈ ಮರೆತೆನು ಈ ಮಧುರವಾಣಿಗೆ, ಈ ಮಧುರವಾಣಿಗೆ.
ನಿನಗೆ ಏನು ತರಲಿ? ನೋಡಿ, ನಾನು ಮಲ್ಲಿಗೆ ಹೂವು, ಸೇಬು ಹಣ್ಣು, ದ್ರಾಕ್ಷಿ ಎಲ್ಲ ಕೇಳ್ಕೊಂಡು ಬನ್ನಿ. ಅಲ್ವೇ, ನಿನಗಿನ್ನೂ ಚಿವಳಿ ತಿನ್ನು ಆಸೆ ಆಗಿಲ್ವೇನೆ? ಹೋಗ್ರಿ, ನಂಗೆ ನಾಚಿಕೆ ಆಗುತ್ತೆ. ಹೇಳ್ತೇನೆ, ನಿನ್ನೆ ನಾನೊಂದು ನಾಟಕ ನೋಡಲಿಕ್ಕೆ ಹೋಗಿದ್ದೆ. ಯಾವ ನಾಟಕ? ನವ ದಂಪತಿಗಳಂತ ಕೌಟುಂಬಿಕ ನಾಟಕ. ಹೌದೇನೋ, ಮುಂದೆ? ಆ ನಾಟಕದಲ್ಲಿ ದಿಲೀಪ್ ಕುಮಾರ್ ಅನ್ನುವರ ಹೀರೋ ಆಗಿದ್ದರು. ಹೌದಾ, ಮುಂದೆ? ಅವರ ಹೀರೋಯಿನಿ ಈ ಹಾಡನ್ನು ಎಷ್ಟು ಸೊಗಸಾಗಿ ಹಾಡುತ್ತಿದ್ರು ಅಂತೀಯ. ಅವರ ಅಭಿನಯ, ಅವರ ವಾಯ್ಸು, ಮಾಮರದ ತಂಗಾಳಿ ಕೂಗು ಎಂದು ಕೂಗಿದೆ. ಓ ನನ್ನ ಮನಸ್ಸು ಏಕೋ ಏನು ನನ್ನ ಕೊಚ್ಚಿ ಚೇಷ್ಟಿ ಬಿಟ್ಟು ಬೇರೆ ಪಡೆಯಬೇಡ. ನಾವು ವರ್ಕ್ ಶಾಪಿನ ಕೆಲಸದಿಂದ ಇದೀಗ ತಾನೇ ಬಂದೆ. ರಘು, ವರ್ಕ್ ಶಾಪ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಿಡು ಅಂತ ತಾನೇ ಮತ್ತೆ ನಾನು ನಿನ್ನನ್ನು ಕಾಲೇಜ್ಗೆ ಸೇರಿಸಿದ್ದು. ನೋಡ್ರಘು, ನನಗೀಗ ಪ್ರತಿ ತಿಂಗಳು 2,500 ರೂಪಾಯಿ ಸಂಬಳ ದೊರೆಯುತ್ತೆ. ನನ್ನಂತ ಒಬ್ಬ ಆಫೀಸರ್ ತಮ್ಮ ವರ್ಕ್ ಶಾಪಿನಲ್ಲಿ ಅಮಲಿಯಂತೆ ನೈಟ್ ಡ್ಯೂಟಿ ಮಾಡಲು ಹೋಗ್ತಾನಂತ ಜನ ಆಡಿಕೊಂಡ್ರಿ. ಅದರಿಂದ ನನಗೆ ಎಷ್ಟು ಇನ್ಸೆಟ್ ಆಗುತ್ತೆ ವಿಚಾರಿಸಿದ್ಯಾ ನೀನು? ನೋಡ್ರಘು, ಇಂದಿನಿಂದ ನೀನು ಆ ಹೀನ ಸಮರ್ಥ ಕೆಲಸಕ್ಕೆ ಹೋಗಕೂಡದು. ದಿಸ್ ಇಸ್ ಮೈ ಆರ್ಡರ್, ರೋಸಿ. ಅಲ್ಲ, ದಯಮಾಡಿ ವರ್ಕ್ ಶಾಪಿನ ಕೆಲಸಕ್ಕೆ ಹೀನ ಉದ್ಯೋಗ ಅಂತ ಹೀಯಾಸಗಳನ್ನ. ಅದರಿಂದ ನನಗೆ ತುಂಬಾ ನೋವಾಗುತ್ತದೆ. ಯಾಕಂದ್ರೆ ನನಗೆ ಶ್ರಮ ವಹಿಸಿ ದುಡಿಯಲಿಕ್ಕೆ ಅನುಕೂಲತೆ ಒದಗಿಸಿಕೊಟ್ಟ ಆ ವರ್ಕ್ ಶಾಪಿನ ದುಡಿಮೆ ಹಣದಿಂದಲೇ ಇದುವರೆಗೆ ನಮ್ಮ ಮನಿತನ ಪೋಷಣವಾಯಿತು. ಅದೂ ಅಲ್ಲದೆ ನಿನ್ನ ಶಿಕ್ಷಣ ಪೂರ್ತಿಗೊಳಿಸುವುದಕ್ಕೆ ಸಹಿತ ಅದೇ ವರ್ಕ್ ಶಾಪಿನ ದುಡಿಮೆ ಹಣನೇ ಕಾರಣವಾಯಿತು. ಅಂದಮೇಲೆ ನಿನಗೆ ಸಾವಿರಾರು ರೂಪಾಯಿ ಆಫೀಸರ್ ನೌಕರಿ ದೊರಕಿಸಿದ್ದು ಕೊಡೋದಕ್ಕೆ ಇದೀಗ ನಿನ್ನಿಂದ ಹೀನಂತ ಹೀಯಾರಿಸಿಕೊಳ್ಳುತ್ತಿರುವ ಆ ವರ್ಕ್ ಶಾಪಿನ ದುಡಿಮೆಯ ತಾಯಿ ಎನ್ನುವುದನ್ನು ಮಾತ್ರ ಮರೆಯಬೇಡಣ್ಣ. ನಿನಗೆ ಕೈ ಮುಗಿದು ಸಲ್ಲಿಸು ರಘು, ನಾಲ್ಗಿ ಜಾರಿ ಏನೋ ಮಾತನಾಡಿಬಿಟ್ಟಿ. ನಿನ್ನ ದುಡಿಮೆಗೆ ಏನ ಕೆಲಸ ಅಂತ ಕರೆದಿದ್ದು ನಂದ ಮಹಾಮೂರ್ಖತನ. ವಯಸ್ಸಿನಲ್ಲಿ ನಿನಗಿಂತ ಹಿರಿಯವನಾದ್ರೂ ನಿನ್ನಲ್ಲಿ ಇರುವಷ್ಟು ಸದ್ವಿಭಾಗ ಅನುಭವ ನನಗೆ ಬರಲಿಲ್ಲ ರಘು. ಆದ್ರೂ ನಿನ್ನ ವಿದ್ಯಾಭ್ಯಾಸ ಸರಿಯಾಗಿ ಸಾಗಬೇಕು ಎನ್ನುವ ಉದ್ದೇಶದಿಂದ ನಿನ್ನಲ್ಲಿ ವಿನಂತಿ ಮಾಡಿಕೊಳ್ತೀನಿ. ದಯವಿಟ್ಟು ಇನ್ನು ಆ ವರ್ಕ್ ಶಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಿಡು. ಆಯ್ತಲ್ಲ, ನಿನ್ನ ಆಜ್ಞೆದಂತೆ ನಡೆದುಕೊಳ್ತೇನೆ. ಆಯ್ತಾ? ಸರಿ ರಘು, ನಿನ್ನ ಕಾಲೇಜಿಗೆ ಟೈಮ್ ಇತ್ತು. ಒಳಗೆ ನಿನ್ನ ಅತ್ತಿಗಿದ್ದಾಳೆ, ಬೇಗ ಊಟ ಮಾಡಿ ಕಾಲೇಜಿಗೆ ಹೋಗು. ಆಯ್ತಣ್ಣ, ಅಷ್ಟೇ ಮಾಡುತ್ತೇನೆ. ನೋಡ್ ರಘು, ಈ ಸಲ PUC ಅಲ್ಲಿ ರ್ಯಾಂಕ್ ಪಡೆದು ಪಾಸ್ ಆಗಬೇಕು, ತಿಳಿತಾ? ಪ್ರಯತ್ನಿಸುತ್ತೇನಣ್ಣ, ಎಲ್ಲ ನಿನ್ನ ಕೃಪೆ. ಅತ್ತಿಗೆ ಅತ್ತಿಗೆ ಓ ರಘು, ಬಾ, ಈಗ ಬಂದಿಯಾ? ಹೌದು ಅತ್ತಿಗೆ. ಅಮ್ಮ ಇಲ್ವೇನಮ್ಮ ಮನೆಯಲ್ಲಿ? ಇಲ್ಲಪ್ಪ, ಅವರೆಲ್ಲರೂ ನಾಗಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನನ್ನ ಊಟ ತೀರಿಸಿದೆ, ಹೋಗಿಬಿಟ್ಟರೆ ಎಲ್ಲರೂ. ಅದ್ಯಾಕೆ ರಘು, ನಿನಗೆ ಊಟ ನೀಡೋದಕ್ಕೆ ಈ ಮನೆಯಲ್ಲಿ ನಾನಿಲ್ವಾ? ಯಾಕೆ ನಾನು ನೀಡಿದ ಅನ್ನ ನಿನಗೆ ರುಚಿಸಲ್ವಾ? ಅಥವಾ ನನ್ನ ಮೇಲೆ ಪ್ರೀತಿ ಇಲ್ವಾ? ಯಾಕಮ್ಮ ಅತ್ತಿಗೆ ಹೀಗಿರ್ತೀಯ?
ಅತ್ತಿಗೆ ಎಂದರೆ ಹೆತ್ತಮ್ಮಂತ ಶಾಸ್ತ್ರವೇ ಹೇಳುತ್ತೆ ಎಂದಾಗ ನೀನು ನೀಡಿದ ಅನ್ನ ನನಗೆ ವಿಷವಾಗೋದುಂಟೆ. ನನಗೆ ನಿನ್ನ ಮೇಲೆ ನಿಜವಾಗಲೂ ಪ್ರೀತಿ ಅಭಿಮಾನ ಎಲ್ಲ ಇದೆ ಅತ್ತಿಗೆ. ಆಹಾ, ಅದೆಲ್ಲ ಕೃತಕ ಪ್ರೇಮ. ನನ್ನ ಮೇಲೆ ನನಗೆ ಪ್ರೀತಿ ಇದ್ದಿದ್ದೇ ನಿಜವಾಗಿದ್ರೆ ನೀನು ನನ್ನಿಂದ ದೂರವಾಗಿ ತಿರುಗಾಡ್ತಾ ಇರ್ಲಿಲ್ಲ. ನನ್ನೊಂದಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ, ನನ್ನನ್ನು ಅಪ್ಪಿಕೊಂಡು ನನ್ನಗತ ಓಡಾಡ್ತಾ ಇದ್ದೆ. ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಇದೆಲ್ಲ ಹೇಗ್ ಸಾಧ್ಯ? ಕ್ಷಮಿಸುವತ್ತಿಗೆ, ಯಾವಾಗಲೂ ಕಾಲೇಜು ವರ್ಕ್ಶಾಪು ಅಂತ ಓಡಾಡುತ್ತಿದ್ದ ನನಗೆ ನಿನ್ನೊಂದಿಗೆ ಹೆಚ್ಚಾಗಿ ಮಾತನಾಡೋದಕ್ಕೆ ಅವಕಾಶವೂ ಸಿಗ್ತಿರಲಿಲ್ಲ. ಹೀಗಾಗಿ ಈ ಚಿಕ್ಕ ತಪ್ಪು ಗುರುತಿಸಲಿ ಅಂದಿತು, ಆಯ್ತಲ್ಲ? ಹೇಗೋ ಅನ್ನ ಈ ದಿವಸ ವರ್ಕ್ಶಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಡಿಸಿಬಿಟ್ಟ ಅಂತ ಕೇಳುವುದೇನಿದೆ. ಕಾಲೇಜು ಮುಗಿಸಿ ಬಂದ ತಕ್ಷಣ ನಿಮ್ಮೊಂದಿಗೆ ನಗು ನಗುತ್ತಾ ಕುಳಿತು ಬಿಡ್ತೇನೆ, ಆಯ್ತಾ? ನಿಜವಾಗ್ಲೂ ಆನೆಯಾಗಿ ನಿಜವಮ್ಮ. ಸೋ ಸ್ವೀಟ್. ನೀನನ್ನು ಜಾಣತನು ರಘು. ಈ ನಿನ್ನ ಸುಂದರವಾದ ಮುಖ, ನಿನ್ನ ಸುಂದರವಾದ ದೇಹ, ನೀ ನನ್ನೊಂದಿಗೆ ಅಪ್ಪಿನಲ್ದಾಡ್ತಾ ಇದ್ರೆ ನನಗೆಷ್ಟು ಸಂತೋಷವಾಗುತ್ತೆ ಗೊತ್ತಾ? ಆದ್ರೆ ನಿಮ್ಮಣ್ಣ ರಸಿಕತೆಯ ಗಂಧವೇ ಗೊತ್ತಿರದ ಕತ್ತೆ. ಯಾವಾಗ ನೋಡಿದ್ರು ಆಫೀಸು ಕೆಲಸ ಅಂತ ಸಾಯ್ತಾರೆ. ನನ್ನ ಯೋಗಕ್ಷೇಮದ ಬಗ್ಗೆ ವಿಚಾರಿಸೋದೇ ಇಲ್ಲ ಅವರು. ನೀನು ನನ್ನನ್ನು ತೃಪ್ತಿ ಪಡಿಸಿದ್ರೆ ಏನ್ ಮಾಡ್ತಿದ್ಯಮ್ಮ ನೀನು? ಹತ್ತಿಗೆ ಎಂದರೆ ಜತ್ತಮ್ಮ, ನೀನು ಹತ್ತಿಗೆ ಸಮಾನಳಾದ ನಿನ್ನ ಮೇಲೆ ಕಾಮದೃಷ್ಟಿ ಬೀರಿ ನಾನು ಯಾವ ನರಕಕ್ಕೆ ಹೋಗುವಂತೀಯ? ಬೇಡ ತಾಯಿ, ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ದೇವರಂತ ನನ್ನ ಅಣ್ಣನಿಗೆ ಕೇಡು ಬಗೆಯುವ ದುರ್ವಿಚಾರವನ್ನು ನೀನು ಎಂದೆಂದಿಗೂ ಮಾಡಲಿಕ್ಕೆ ಹೋಗಬೇಡ. ರಘು, ಕಾಮಿನಿಯ ಪ್ರೇಮಕ್ಕೆ ಪಾಪ ಪುಣ್ಯ ಬಂಧು ಬಾಂಧವರದ ಭೇದವಿಲ್ಲ. ನಿನ್ನ ಹುಚ್ಚು ಧರ್ಮವನ್ನು ಮೆಚ್ಚಿ ಬಯಸಿ ಬಂದ ಒಂದು ಹೆಣ್ಣನ್ನು ನಿರಾಕರಿಸುವುದು ನಿನ್ನ ಜಾಣತನವೂ ಅಲ್ಲ. ಸುಮ್ಮನೆ ನನ್ನ ಮಾತನ್ನು ಕೇಳು. ನನ್ನ ಮನಸ್ಸನ್ನು ಸಾಕು ಮಾಡಮ್ಮ. ಈ ನಿನ್ನ ದುರ್ಬುದ್ಧಿಯನ್ನು ಇದೊಂದು ಸಲ ನಿನಗೆ ಎಚ್ಚರಿಕೆ ಹೇಳುತ್ತೇನೆ. ಇನ್ನೊಂದು ಸಲ ಇಂಥ ದುರ್ವಿಚಾರಕ್ಕೆ ಮನಸ್ಸು ಮಾಡಿದ್ರೆ ಅಣ್ಣನ ಹತ್ತಿರ ವಿಷಯ ತಿಳಿಸಿ ನಿನ್ನ ಕೆನ್ನಿಗೆ ಬಾರಿಸಬೇಕಾಗುತ್ತದೆ. ಹುಷಾರ್! ನಾನಿನ್ನು ಕಾಲೇಜಿಗೆ ಹೋಗಿರ್ತೇನೆ. ನೋಡು, ನೀನು ಊಟ ಮಾಡ್ರೆ ಕಾಲೇಜ್ಗೆ ಹೋಗ್ಕೊಡ್ದು. ನನ್ ಮಾತು ಕೇಳು. ನೀನು ಒಳಗಡೆ ಊಟ ಕೊಡ್ಕೊಡು. ನಿನಗೆ ಚೆನ್ನಾಗಿ ನಾನ್ ಟ್ರೈನಿಂಗ್ ಕೊಡ್ತೀನಿ. ಸಾಕು ಮಾಡಮ್ಮ. ಬೇಡ ತಾಯಿ, ನಿನ್ನ ಟ್ರೈನಿಂಗಿಗೆ ನೀನು ಬೆಂಕಿ ಹಚ್ಚಿಕೋ. ಈಗ ನಿನ್ನ ಮನದಲ್ಲಿ ದುರ್ವಿಚಾರವೇ ಸುಳಿದಾಡ್ತಾ ಇದೆ. ಇಂಥ ವೇಳೆಯಲ್ಲಿ ನಿನ್ನ ಕೈಯಿಂದ ಅನ್ನ ತಿಂದರೆ ನನ್ನನ್ನು ಹೊತ್ತಿಕೊಂಡಿತ್ತು. ಬರ್ತೀನಿ. ರಘು, ನಿಂತ್ಕೋ. ನಾನು ಹಿಡಿದ ಅನ್ನನ ನೀನು ಉಣ್ಣಲ್ವಾ? ಉಣ್ಣುತ್ತೇನೆ, ಆದರೆ ಈಗಲ್ಲ. ನಿನ್ನ ಮನದ ದುರ್ಬುದ್ಧಿ ಅಳಿದು ಹೋಗಿ ಎಂದು ನೀನು ನನ್ನನ್ನು ಮಗ ಅಂತ ಅರ್ಥ ಮಾಡಿಕೊಳ್ಳುತ್ತೀಯೋ ಅದೇ ದಿವಸ ನಿನ್ನ ಕೈ ಅಡಿಗಿನ ಊಟ ಮಾಡುತ್ತೇನೆ. ಆದಷ್ಟು ಬೇಗ ಅಂತ ವಿವೇಕ ಬರಲೆಂದು ಆ ಪರಮಾತ್ಮನಲ್ಲಿ ಬೇಡಿಕೊಂಡು ಈ ದಿವಸ ಉಪವಾಸ ವ್ರತ ಮಾಡುತ್ತೇನೆ ತಾಯಿ. ನಿನಗೊಂದು ದೊಡ್ಡ ನಮಸ್ಕಾರ. ಎಷ್ಟು ಸೊಕ್ಕು ಇವನಿಗೆ! ಇವನಿಗೆ ತಕ್ಕ ಪಾಠ ಕಲಿಸ್ಲಿಲ್ಲ. I am not Chaya.